ನಾಯಿಗಳ ಥರ ಕಿತ್ತಾಡ್ತಿದ್ರೆ ಜನಗಳು ನಿಂತ್ಕೊಂಡು ನೋಡ್ತಾ ಟೈಮ್ ಪಾಸ್ ಮಾಡ್ತಾರಾ? ಏನೋ ನಾಯಿಗಳು ಜನ. ಅಲ್ಲ, ನೀನು ನಮ್ಮ ಏರಿಯಾದಲ್ಲೂ ನಾಯಿಗಳು ಕಿತ್ತಾಡ್ತಿದ್ದಾವ ಅಂತ ಕೇಳೋದಕ್ಕೆ ನನಗೆ ಫೋನ್ ಮಾಡ್ದ. ಈಗ ಎಲ್ಲ ಏರಿಯಾದಲ್ಲೂ ಈ ಥರ ಗಲಾಟೆ ಆಗ್ತಿದೆ ಅಂತ ಅಂದರೆ ನಮ್ಮ ದೇಶದಲ್ಲಿ ಏನೋ ಸಮಸ್ಯೆ ಆಗ್ತಿದೆ ಅಂತ ತಾನೇ ಅರ್ಥ. ಅಮ್ಮ ಬಂದೆ. ಕೃಷ್ಣ, ನನಗೆ ಮಾಡೋಕ್ಕೆ ಬೇಜಾನ್ ಕೆಲಸ ಇದೆ ಆಯ್ತಾ? ನೀನು ನನಗೆ ಫೋನ್ ಮಾಡಿಬಿಟ್ಟು ನಾಯಿಗಳು ಕಿತ್ತಾಡೋದ್ರ ಬಗ್ಗೆ ಕೇಳ್ತಾ ಇದೆಯಲ್ಲ. ಒಂದೊಂದ್ಸಲಿ ತುಂಬ ಚೆನ್ನಾಗಿ ಮಾತಾಡ್ತೀಯ, ಚೆನ್ನಾಗಿ ಬೈತೀಯ. ಬೈಯೋದನ್ನು ಹೊಗಳ್ತೀಯಲ್ವ ನೀನು ಲೂಸು. ಬೆಳಗ್ಗೆ ಏನಾದರೂ ಪೋಡ್ಕೊಂಡು ಬಿಟ್ಟಿದ್ಯೋ ಹೆಂಗೆ? ಅಲ್ಲ, ಅಥವಾ ಮಾಡೋಕ್ಕೆ ಬೇರೆ ಏನು ಕೆಲಸ ಇಲ್ವಾ? ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ಯಾ? ನಾಯಿ ಅಂತೆ ಮಳೆ ಅಂತೆ, ಒಳ್ಳೆ ಸವಾಸ ಆಯಿತು ನಿಂದು. ಯಾಕೆ? ಏನು ಯಾಕೆ? ಮತ್ತು ಮಾತು ನಿಲ್ಸಿದ್ಯಲ್ಲ, ಏನಕ್ಕೆ? ನಾನು ನಿನಗೆ ಉಗಿಯೋದಕ್ಕೆ ಪದ ಹುಡುಕ್ತಾ ಇದ್ದೀನಿ. ವೆರಿ ಗುಡ್. ಐಲೋ ತಿಕ್ಲು ಮೆಂಟ್ಲು, ನಿನಗೆ ಹುಚ್ಚಿಡ್ದಿದೆ, ಪಕ್ಕ ಹುಚ್ಚಿಡ್ದಿದೆ, ಪಕ್ಕ ಹುಚ್ಚು. ಅಲ್ಲ, ಅವನು ಏನಂತ ತಿಳ್ಕೊಂಡಿದ್ದಾನೆ? ಎಲ್ಲರೂ ಮುಂದೆ ಹೀನಾಗಿ ನಡ್ಸ್ಕೊಳ್ಳೋದಕ್ಕೆ ಆ ಸೂರ್ಯ ಪ್ರಕಾಶ್ಗೆ ಎಷ್ಟು ಜಿಗರ್ ಇರ್ಬಿಡ. ನನ್ನ ಮೊದಲೇ ನಾನು ಎಲ್ಲೊಂದು ನೋಡೋಕ್ಕಾಗಲ್ಲ, ಸಹಿಸ್ಕೊಳ್ಳೋದಿಲ್ಲ. ಪ್ರತಿ ಹೆಜ್ಜೆಗೂ ಆ ಸೂರ್ಯ ಪ್ರಕಾಶ್ ಕಾಲ್ ಕೊಟ್ಟು ಬೀಳಿಸ್ತಾನೆ ಇದ್ದಾನೆ. ಆ ಎವಿಡೆನ್ಸು, ಫೈಲು, ಡೀಟೇಲ್ಸ್ ಎಲ್ಲ ಅವನ ಕೈಗೆ ಅಷ್ಟು ಬೇಗ ಸಿಗೋಕ್ಕೆ ಹೇಗೆ ಸಾಧ್ಯ? ಅದನ್ನೆಲ್ಲ ರೆಡಿ ಮಾಡೋದಕ್ಕೆ ಅವನು ಎಷ್ಟೋ ತಿಂಗಳುಗಳು ತೊಗೊಂಡಿದ್ದಾನೆ. ಬೇರೆ ಏನೂ ಕಿತ್ಕೊಳ್ಳೋಕ್ಕಾಗಿಲ್ಲ, ಅದಕ್ಕೆ ಈ ಅಸ್ತ್ರ ಉಪಯೋಗಿಸ್ಕೊಂಡಿದ್ದಾರೆ. ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ ನಮ್ಮ. ಅಲ್ಲ, ಒಂದಿಷ್ಟು ಲಕ್ಷ ದುಡ್ಡು ಹೊಡೆದೆ, ಏನು ಇವಾಗ? ಯಾರು ದುಡ್ಡು ಮಾಡಲ್ಲ? ಆ ಹಾಲಲ್ಲಿ ಇದ್ರಲ್ಲ ಅವರೆಲ್ಲ ಸಾಚಾಗಲ್ಲ, ಸತ್ಯಹರ್ಷನ್ ತುಂಡುಗಳ. ಆಗಲೂ ಹೀಗೆ ಮಾಡಿದ್ದ, ಈಗಲೂ ಅದೇ ಥರ ಮಾಡ್ದ. ಪಬ್ಲಿಕ್ಕಲ್ಲಿ ಅವಮಾನ ಮಾಡೋದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟವನು. ಕೈ ಮುಗ್ದು ಸಲಾ ಮಾಡ್ದು ಗೌರವ ಕೊಡ್ತಿದ್ದು ಜನರು ಬಂದೇನೆ ಬೀದಕ್ಕೆ ಅಂದ್ಬಿಟ್ಟ. ಅವನನ್ನು ಸುಮ್ಮನೆ ಬಿಡಕ್ಕೆ ನಾನೇನು? ಅಮ್ಮ, ನೀನೇನು ತಲೆಗೆಡ್ಸ್ಕೋಬೇಡ. ಅದೇನು ಮಾಡ್ಬೇಕಂತ ಹೇಳು. ನೀನು ಮಾಡಿದ್ರೆ ಕ್ರೈಮು, ಅದೇ ನಾನು ಮಾಡಿದ್ರೆ ಲಾ. ನೀನೇನು ಹೇಳ್ತೀಯೋ ಅದನ್ನು ನಾನು ಚಾಚು ತಪ್ಪದೆ ಮಾಡಿ ಮುಗಿಸ್ತೀನಿ. ಮರ್ಯಾದೆ ಮೂರ ಬಟ್ಟೆ ಆಗಬೇಕು, ಜೈಲಿಗೆ ಹೋಗ್ಬೇಕು, ಅವನು ನರಳಬೇಕು. ಹಾಗೆ ಇದೇ ಜನರ ಕೈಯಲ್ಲಿ ಅವನಿಗೆ ಚಪ್ಪಲಿ ಹಾರ ಹಾಕಿಸ್ಬೇಕು. ಕೇಸ್ ಫೈಲ್ ಮಾಡ್ತೀನಿ, ನಿಜಾನ ಸುಳ್ಳು ಆಮೇಲೆ ಯೋಚನೆ ಮಾಡೋಣ. ಅವನಿಗೆ ಈ ಸಲ ಬಿಸಿ ಮುಟ್ಟಿಸ್ಲೇಬೇಕು. ಸೂರ್ಯ ಪ್ರಕಾಶನ್ನು ಹಾಳು ಮಾಡೋದಕ್ಕೆ ನಟ ನಟಿಯರನ್ನ ರೆಡಿ ಮಾಡೋಣ, ಕತೆ ಕಟ್ಟೋಣ, ಕ್ಲೈಮ್ಯಾಕ್ಸ್ನ ನಾನು ಬರೀತೀನಿ. ಅಮ್ಮ, ಪ್ಲ್ಯಾನ್ ಏನಂತ ಹೇಳಿ, ದಿಕ್ಕಿದ್ದು ನಾನು ನೋಡ್ಕೊಳ್ತೀನಿ. ಗೌರವನ ಜೇಬಲ್ಲಿ ಇಟ್ಕೊಂಡು ಎದೆ ಉಬ್ಬಿಸ್ಕೊಂಡು ಓಡಾಡ್ತಾರೆ. ಒಳ್ಳೆ ಹೆಸರನ್ನ ಒಳ್ಳೆ ಸ್ಟಾರ್ ಥರ ಹೆಗಲ್ ಮೇಲೆ ಸಿಗಿಸ್ಕೊಂಡು ಅಡ್ಡಾಡ್ತಾರೆ. ಕಿತ್ತು ಬಿಸಾಕೋಣ, ಬಟ್ಟೆ ಬಿಚ್ಚಿ ಬೆತ್ತಲೆ ಬೇರೆಯವರಿಗೆ ಮಾಡೋಣ. ಹೂಚಟ್ಟು ಹುಡುಗಿ ಹಾಟಿಗೆ ನುಗ್ಗಿ ಕಥಕಲಿ ಹಾಡಿದಳು ಚೂಚಂಡು ಹುಡುಗ. ಹೇಳಿ ಕೃಷ್ಣ, ಪ್ರಭು ಮತ್ತೆ ರಾಣ ದೊಡ್ಡದಾಗಿ ಏನೋ ಸ್ಕೆಚ್ ಹಾಕಿದ್ದಾರೆ. ಏನು ಮಾತುಕತೆ ಆಯಿತು? ಏನು ಕಂಪ್ಲೇಂಟು? ಹೇಗಾದರೂ ಮಾಡಿ ಅದೊಂದು ಕಾಪಿ ಸಿಗುತ್ತಾ ನನಗೆ? ಅಲ್ಲ, ಅಟ್ಲೀಸ್ಟ್ ಆ ಫೋಟೋ ಏನಾದರೂ ಪರವಾಗಿಲ್ಲ, ಏನು ಸಿಗುತ್ತೋ ಅದನ್ನು ಕಳಿಸ್ತೀರಾ? ನಾನು ಟ್ರೈ ಮಾಡ್ತೀನಿ ಕೃಷ್ಣ. ಅಣ್ಣ ಪ್ಲೀಸ್ ಟ್ರೈ ಅಲ್ಲ, ಇದು ನೀವು ಮಾಡಲೇಬೇಕು. ನಿಮ್ಗೆ ಏನು ನೋಡ್ಕೋಬೇಕೋ ಆಮೇಲೆ ನಾನು ನೋಡ್ಕೋತೀನಿ. ಸರಿ ಕೃಷ್ಣ. ಹೇಳು ಕೃಷ್ಣ. ವಿನಯ್ ಎಲ್ಲಿದ್ಯಾ? ಯಾಕೋ ಟೆನ್ಷನ್ ಇದೆಯಾ? ಸೀರಿಯಸ್ ಏನಿಲ್ವಾ?
ನಾನು ನೀನು ಇಬ್ಬರೇ ಹಿಂಗೆ ಹೊರಗೆ ಹೋಗಿ ಬರೋಣ, ಒಂದು ಸಣ್ಣ ಟ್ರಿಪ್ಪು. ಏನೋ ಟ್ರಿಪ್ಪ? ನಾನು ನೀನಾ? ದೂರ ಅಲ್ಲ ಗುರುವೇ, ಇಲ್ಲೇ ಹತ್ರ ಹೋಗಿ ಬರೋಣ. ಸ್ವಲ್ಪ ಮಾತಾಡಬೇಕು ಪ್ರೈವಸಿಯಾಗಿ, ಮನೆ ಹತ್ರ ಬೇಡ, ಅದಕ್ಕೆ ಹೇಳ್ತಾ ಇದ್ದೀನಿ ಹೊರಗೆ ಹೋಗೋಣ. ಲೈವ್ ಏನೋ ಯೋಚನೆ ಮಾಡ್ತಿದ್ಯಾ? ನಾನು ಇನ್ನು ಹೊರಗೋಗಿ ಎಷ್ಟು ದಿನ ಆಯಿತು? ಸರಿ, 20 ನಿಮಿಷ ಟೈಮ್ ಕೊಡು, ಹೇಳ್ತೀನಿ. ಆ ಸೂರ್ಯಪ್ರಕಾಶ್ ಪೊಲೀಸ್ ಸ್ಟೇಷನ್ ಪಾಲು. ಫಿಂಗರ್ ಪ್ರಿಂಟ್ಸು ಫೋಟೋ ಪ್ರಕ್ರಿಯೆ ಮುಗಿಯೋಷ್ಟೊತ್ತಿಗೆ ಪ್ರಿಂಟ್ ಮೀಡಿಯಾಗೆ ದುಡ್ಡು ಹೊಡೆದು ಫ್ರಂಟ್ ಪೇಜಲ್ಲೇ ನ್ಯೂಸ್ ಬರೋ ಹಾಗೆ ಮಾಡ್ತೀನಿ. ಆಮೇಲೆ ಅದಕ್ಕೊಂದು ಫೋಟೋ ಫ್ರೇಮ್ ಹಾಕಿ 24 ಗಂಟೆ ನನ್ನ ಕಣ್ಣು ಮುಂದೆ ಕಾಣೋ ಹಾಗೆ ಇದೇ ಗೋಡೆಗೆ ಗೂಟ ಹೊಡೆದು ನೇತಾಕ್ತೀನಿ. ಏನು ನೀವೆಲ್ಲ ಇಲ್ಲಿ? ನಿಮ್ಮನ್ನೇ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಸರ್. ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ವಿ. ನೀವು ತುಂಬ ಒಂಟಿಯಾಗಿ ಹೋಗಿದ್ದೀರಾ, ಅದಕ್ಕೆ ನಿಮಗೆ ಸ್ವಲ್ಪ ಕಂಪ್ನಿ ಕೊಡೋಣ ಅಂತ ಬಂದ್ವಿ. ಯಾಕೆ ಅಂಕಲ್, ಒಳಗೆ ಕರಿಯಲ್ವಾ? ಮಳೆ ಬರೋ ಆಗಿದೆ. ಬನ್ನಿ ಅಂಕಲ್, ಒಳಗೆ ಹೋಗೋ ಮಾತಾಡೋಣ. ಬರ್ರೋ, ಬನ್ನಿ 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 ಬನ್ನಿ. ಮತ್ತೆ ಚೆನ್ನಾಗಿದ್ದೀರಾ? ಏನ್ರ ಬೇಕು ನಿಮಗೆ? ಯಾಕೆ ಬಂದಿದ್ದೀರಾ ಇಲ್ಲಿಗೆ? ಅದು ನಮ್ಮ ಕಿವಿಗೆ ಒಂದು ಸುಳ್ಳು ಸುದ್ದಿ ಬಂತು, ಅದನ್ನು ನಿಜ ಮಾಡೋಗೋಣ ಅಂತ ಬಂದ್ವಿ. ಇವರು ಅಶೋಕ್ ಅಂತ ತುಂಬ ಒಳ್ಳೆಯ ಹುಡುಗ. ಇವ್ರ ತಾಯಿಗೆ ಇವನು ತಕ್ಕನಾಗಿರೋ ಹುಡುಗಿನ ತರಬೇಕು ಅಂತ ನೋಡ್ತಾ ಇದ್ದಾರೆ. ನಾನು ಹೀಗೆ ಇಲ್ಲಿ ಕೆಲಸದ ಮೇಲೆ ಬಂದಿದ್ದೆ, ಇವರು ಹುಡುಗಿನ ನೋಡೋಕ್ಕೆ ಅಂತ ಬಂದಿದ್ದರು. ನಮ್ಮ ಅಶೋಕ್ಗೆ ಆ ಹುಡುಗಿ ಸರಿಯಾಗಿ ಇಷ್ಟ ಆಗಲಿಲ್ಲ. ತಕ್ಷಣ ನನಗೆ ನಿಮ್ಮ ಮಗಳು ರುಕ್ಕು ಜ್ಞಾಪಕ ಆದಳು. ಅದಕ್ಕೆ ಇವ್ರನ್ನ ಇಲ್ಲಿಗೆ ನೇರವಾಗಿ ಕರ್ಕೊಂಬಂದ್ಬಿಟ್ಟೆ. ಒಳ್ಳೇದಾಯಿತು ಶಾಸ್ತ್ರಿಗಳೇ.